ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಯಾರಿ ಲುಕ್ ಆ್ಯಡ್ ಆರ್ಡರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಕ್ಯಾರಿ ಲುಕ್ ಆ್ಯಡ್ ಆರ್ಡರ್ಸ್ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟು ಓವರ್ಕಮ್ ದ ಡ್ರಾಬ್ಯಾಕ್ ಆಫ್ ದ ರಿಪಲ್ ಕ್ಯಾರಿ ಆ್ಯಡರ್. ಸೊ ರಿಪಲ್ ಕ್ಯಾರಿ ಆ್ಯಡರ್ ಅಂತಂದರೆ ಸೇಮ್ ಇದೇ ಡಯಾಗ್ರಾಮು, ಫುಲ್ ಆ್ಯಡರ್ಸ್ನ ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಂದು ಫಾರ್ ಎಕ್ಸಾಂಪಲ್ ಟು ಪ್ರೊಪಗೇಟ್ ದ ಕ್ಯಾರಿ ಇನ್ ಸೀಕ್ವೆನ್ಸ್ ಫ್ರಮ್ ಸ್ಟೇಜ್ ಬೈ ಸ್ಟೇಜ್ ಅಂತ ಅಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನೊಂದು ಸಿ ಇನ್ನ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲೊಂದು ಔಟ್ಪುಟ್ ಸಮೇಷನ್ S0 ಬಂತು ಅಂತ ಅಂದ್ಕೊಳ್ಳಿ. ಇದರ ಸಮೇಷನನ್ನು ಕ್ಯಾಲ್ಕುಲೇಟ್ ಮಾಡೋವರೆಗೂ ಇದು ಈ C0 ಏನಿದೆ ನೆಕ್ಸ್ಟ್ ಕ್ಯಾರಿ ಅದು ವೆಯ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ಗೆ ಇದು C0 ಏನಾಗುತ್ತೆ, ನೆಕ್ಸ್ಟ್ಗೆ ಇನ್ಪುಟ್ ಅಲ್ವಾ. ಸೊ ಇನ್ಪುಟ್ ನೆಕ್ಸ್ಟ್ಗೆ ಬರಬೇಕಾದ್ರೆ ಲೇಟ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆದರೆ ಈ ಕ್ಯಾರಿ ಲುಕ್ ಆ್ಯಡ್ ಆರ್ಡರ್ ಏನು ಮಾಡುತ್ತೆ ಅಂತಂದರೆ, ಫಸ್ಟಿಗೆ ಪ್ರಿಡಿಕ್ಟ್ ಮಾಡಿಬಿಡುತ್ತೆ. ಅಂತ ಅಂದರೆ ಈ S0 ಇನ್ನು ಕ್ಯಾಲ್ಕುಲೇಟ್ ಆಗೋದಕ್ಕೆ ಸ್ಟಾರ್ಟೇ ಆಗಿರಲ್ಲ. ಸೊ ಅದಕ್ಕಿಂತ ಮುಂಚೆ S0 ಕ್ಯಾರಿ ಎಷ್ಟು ಬರ್ಬೋದು ಅಂತ ಫಸ್ಟಿಗೆ ಕ್ಯಾರಿ ಲುಕ್ ಆ್ಯಡ್ ಆರ್ಡರ್ ಪ್ರಿಡಿಕ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಇನ್ಪುಟ್ ಆಗಿ ಕೊಟ್ಟಾಗ ಇದು ಬರೋ ಹೊತ್ತಿಗೆ ಅದು ನೆಕ್ಸ್ಟ್ ಪ್ರೊಸೆಸನ್ನು ಶುರು ಮಾಡಿರುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಾಗ ಅದನ್ನು ಡಿಸೈನ್ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಫುಲ್ ಆ್ಯಡರ್ ಸ್ಪೇಸನ್ನು ತೊಗೊತಾ ಹೋಗ್ತೀನಿ. ಸೊ ಇವಾಗ ಏನಾಯಿತು, ನನ್ನ ಇನ್ಪುಟ್ಗಳೇನಾಯಿತು A1 B1. ಸೊ S1 ನನಗೆ ಔಟ್ಪುಟ್ಟಾಗಿ ಬರಬೇಕು, ಅಂದರೆ ಸಮ್ ಆಗಿ ಬರಬೇಕು. ಸೊ ಏನು ಮಾಡ್ತೀನಿ, ನನ್ನ ಇನ್ಪುಟ್ಗಳು ಯಾವ್ಯಾವು, A1, ನೆಕ್ಸ್ಟ್ B1 ಮತ್ತು C. ಸೊ ಇದರ ಇನ್ಪುಟ್, ಸೊ C0 ಇಂದ ಇನ್ಪುಟ್ ಬರ್ತಿದೆ. ಸೊ ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕು. ಸೊ C0 ನನ್ನ ಇನ್ಪುಟ್ಗಳಾಯಿತು. ನೆಕ್ಸ್ಟ್ ನನ್ನ ಔಟ್ಪುಟ್, ಸೊ ಔಟ್ಪುಟ್ ಯಾವುದು ಬರುತ್ತೆ, C1 ನನಗೆ ಔಟ್ಪುಟ್ಟಾಗಿ ಬರಬೇಕು. ಸೊ C1 ನನ್ನ ಔಟ್ಪುಟ್. ಇವಾಗ ಬರಿತಾ ಹೋಗೋಣ ಟೇಬಲನ್ನು. ನೆಕ್ಸ್ಟ್ ನನಗೆ ಎಷ್ಟು ಇರೋದು, ಸೊ ಟೋಟಲ್ 3 ಇನ್ಪುಟ್ಸ್ ಇರೋದ್ರಿಂದ ಏನಾಗುತ್ತೆ, 0 0 0 0 1 1 1 1. ನೆಕ್ಸ್ಟ್ 0 0 1 1 0 0 1 1. ನೆಕ್ಸ್ಟ್ 0 1 0 1 0 1 0 1. ಸೊ ಇವಾಗ ಇನ್ಪುಟ್ಗಳಾಯಿತು. ನೆಕ್ಸ್ಟ್ ಔಟ್ಪುಟ್ನ ಬರಿತಾ ಹೋಗೋಣ. ಸೊ ಔಟ್ಪುಟ್ ಹೇಗೆ ಬರುತ್ತೆ ಅಂತಂದರೆ, ನಾವು ಕೇವಲ ಕ್ಯಾರಿಯನ್ನು ಮಾಡ್ತಾ ಹೋಗ್ಬೇಕು. ಸೊ 0 0 0 ಅಂತಂದರೆ ಕ್ಯಾರಿ ಎಷ್ಟು ಬರುತ್ತೆ, 0. ಸೊ 0 ಬರುತ್ತೆ. ನೆಕ್ಸ್ಟ್ 0 0 1 ಅಂತಂದರೆ ಕ್ಯಾರಿ 0. ಸೊ ಎರಡನ್ನ ಒಂದ್ಸಲಿ ಮಾಡಬೇಕು. ನೆಕ್ಸ್ಟ್ ಅದರ ಔಟ್ಪುಟ್ಟನ್ನು ತೊಗೊಂಡು ನೆಕ್ಸ್ಟ್ ಜೊತೆ ಮಾಡ್ತಾ ಹೋಗ್ಬೇಕು. ಸೊ ಕ್ಯಾರಿ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 0 1 0, ಸೊ ಕ್ಯಾರಿ 0 ಆಗುತ್ತೆ. ನೆಕ್ಸ್ಟ್ 0 1 1 ಕ್ಯಾರಿ 1 ಆಗುತ್ತೆ. ನೆಕ್ಸ್ಟ್ 1 0 0 ಕ್ಯಾರಿ 0. ನೆಕ್ಸ್ಟ್ 1 0 1 ಕ್ಯಾರಿ ಎಷ್ಟಾಗುತ್ತೆ, 1. ನೆಕ್ಸ್ಟ್ 1 1 0 1 1 1 1, ಸೊ ಕ್ಯಾರಿ 1. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಇವಾಗ ಕ್ಯಾರಿ 1 ಬಂದಿರುವುದಂಥದ್ದನ್ನು ರೌಂಡ್ ಅಪ್ ಮಾಡ್ಕೊತೀನಿ. ಕ್ಯಾರಿ ಎಲ್ಲೆಲ್ಲಿ ಔಟ್ಪುಟ್ ಕ್ಯಾರಿ 1 ಬಂದಿದೆ ಅಲ್ಲಿ ರೌಂಡ್ ಅಪ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, C1 ಈಕ್ವೇಷನ್ನ ಬರಿತಾ ಹೋಗೋಣ. C1 ಅಂದರೆ ಔಟ್ಪುಟ್ನ ಈಕ್ವೇಷನ್. ಎಲ್ಲಿ 1 ಬಂದಿದೆ, ಇಲ್ಲಿ ಬಂದಿದೆ 0 1 1. ಸೊ ಅದನ್ನು ಹೇಗೆ ಬರಿಬೋದು, A1 ಬಾರ್ B1 C0. ನೆಕ್ಸ್ಟ್ ಪ್ಲಸ್ ಇಲ್ಲಿ ಬಂದಿದೆ. ಸೊ 1 0 1 ಅಂತಂದರೆ A1 B1 ಬಾರ್ C0. ನೆಕ್ಸ್ಟ್ ಇದಕ್ಕೆ ಬರೀಬೇಕು 1 1 1. ಸೊ A1 B1 C0 ಬಾರ್. ನೆಕ್ಸ್ಟ್ ಕೊನೆಯದು A1 B1 C0. ಸೊ ಇವಾಗ ನೋಡ್ತಾ ಹೋದಾಗ ನಮಗೇನಾಗುತ್ತೆ ಅಂತಂದರೆ, ಇವೆರಡರಲ್ಲಿ ಕಾಮನ್, ಒಂದು ಸೆಕೆಂಡ್. ಸೊ ಇವಾಗ ನಾವೇನು ಮಾಡಬೇಕು, ಕಾಮನ್ ಇರುವಂಥದ್ದನ್ನು ನಾವು ತೆಗಿತಾ ಹೋಗಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, A1 ಬಾರ್ ಮತ್ತು ಇದರಲ್ಲಿ ನೋಡ್ತಾ ಹೋದಾಗ C0, ಇಲ್ಲಿ C0 ಕಾಮನ್ ಇದೆ, ಇಲ್ಲೂ ಕೂಡ C0 ಕಾಮನ್ ಇದೆ. ಸೊ ನಾನೇನು ಮಾಡ್ತಾ ಹೋಗ್ತೀನಿ ಅಂತ ಅಂದರೆ, C0ನ ಕಾಮನ್ ತಗೊಂಡ್ರೆ A1 ಬಾರ್ B1 ಪ್ಲಸ್ A1 B1 ಬಾರ್ ಆಗುತ್ತೆ. ಸೊ ಇವೆರಡನ್ನ ಕನ್ಸಿಡರ್ ಮಾಡ್ತಾ ಹೋದಾಗ ನನಗೇನು ಕಾಮನ್ ಇದೆ, A1 ಮತ್ತು B1 ಕಾಮನ್ ಇದೆ. ಸೊ C0 ಬಾರ್ ಪ್ಲಸ್ C0. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, C0 A1 ಬಾರ್ B1 ಪ್ಲಸ್ A1 B1 ಬಾರ್. ಇದನ್ನು ಹೇಗೆ ಬರಿಬೋದು, A1 XOR B1 ಅಂತ ಬರಿಬೋದು. A1 XOR B1 ಅಂತ ಬರಿತೀನಿ. ನೆಕ್ಸ್ಟ್ ಪ್ಲಸ್ ಇಲ್ಲಿ A1 B1. ಸೊ C0 ಬಾರ್ ಪ್ಲಸ್ C0 ಅಂತ ಅಂದರೆ ಇದು 1 ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್
ಇದನ್ನು ಮಾಡಾದ್ಮೇಲೆ ಏನು ಮಾಡ್ತಾ ಹೋಗೋಣ ಅಂತ ಅಂದರೆ ಇದನ್ನು ಜನರಲೈಸ್ಡ್ ಫಾರ್ಮ್ ಆಗಿ ನಾನು ಬರಿತಾ ಹೋಗ್ಬೇಕು. ಇದನ್ನು ಜನರಲೈಸ್ಡ್ ಫಾರ್ಮ್. ಸೊ ಸ್ಟಾರ್ಟಿಂಗ್ ಏನು ಮಾಡ್ತೀನಿ, ಇದನ್ನೇ ಒಂಚೂರು ರೀಅರೇಂಜ್ ಮಾಡ್ತೀನಿ. A1 B1 ಪ್ಲಸ್ A1 XOR B1 ಇಂಟು C0. ಸೊ ಬಂದಿರೋದಂಥದ್ದನ್ನು ನಾನು ಚೇಂಜ್ ಮಾಡಿದೆ. ಸೊ ಇದನ್ನು ನೋಡ್ತಾ ಹೋದಾಗ ಐತ್ ಟರ್ಮ್ ಅಂತ ಅಂದರೆ ನಮ್ಮ ಕೊನೆಯ ಇನ್ಫಿನಿಟಿ ಹತ್ರ ಬಂದಾಗ ಐತ್ ಟರ್ಮ್ ಏನಾಗ್ಬೋದು, AI BI ಪ್ಲಸ್ AI XOR BI ಇಂಟು CI-1. ಇಲ್ಲಿ ನೋಡಿ 1 ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ A1 ಇದೆ, ಅದಕ್ಕೋಸ್ಕರ 1 ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಅಂದರೆ C0 ಬರುತ್ತೆ. ಆ ಥರ CI-1. ಸೊ ನಮಗೇನಾಗುತ್ತೆ, CIನ ವ್ಯಾಲ್ಯೂ ಏನಾಯಿತು, CI-1 ಆಗುತ್ತೆ. ಸೊ ಇದು ನಮಗೆ ಜನರಲೈಸ್ಡ್ ಫಾರ್ಮ್ ಆಗಿ ನಮಗೆ ಮೂಡ್ ಬಂತು. ಸೊ ಈ ಜನರಲೈಸ್ಡ್ ಫಾರ್ಮಲ್ಲಿ ಈ ಏನು AI BI ಇದೆ, AI BIನ ನಾವೇನಂತ ಕರಿತೀವಿ, ಕ್ಯಾರಿ ಜನ್ರೇಟರ್ ಅಂತ ಕರಿತೀವಿ. ಕ್ಯಾರಿ ಜನ್ರೇಟರ್. ಸೊ ಈ ಕ್ಯಾರಿ ಜನ್ರೇಟರ್ ಏನು ಮಾಡುತ್ತೆ ಅಂತ ಅಂದರೆ ಇಟ್ ಜನರೇಟ್ಸ್ ದ ಕ್ಯಾರಿ ಇರ್ರೆಸ್ಪೆಕ್ಟಿವ್ ಆಫ್ ಇನ್ಪುಟ್ ಕ್ಯಾರಿ. ಸೊ generate the carry irrespective of ಇನ್ಪುಟ್ ಕ್ಯಾರಿ ಯಾವುದೇ ಆಗಿರಲಿ, ಅದರ ಔಟ್ಪುಟ್ ಕ್ಯಾರಿ 0 ಅಥವಾ 1 ಅನ್ನು ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ, ಸೊ ಇನ್ಪುಟ್ ಕ್ಯಾರಿ ಏನಿದೆ 0 ಇದೆ ಅಥವಾ 1 ಇದೆ. ಸೊ ಆದರೆ ಇವೆರಡೂ ಕೂಡ ಹೈಯರ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಸೊ ಡೈರೆಕ್ಟಾಗಿ ನಮಗೇನು ಕೊಡ್ತು, 1 1. ಸೊ ಔಟ್ಪುಟ್ ಕ್ಯಾರಿನ 1 1 ಅಂತ ಕೊಡ್ತು. ಸೊ ಈ ಥರ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಇದೇನಿದೆ AI ಪ್ಲಸ್ XOR BI ಇದೆ, ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಕ್ಯಾರಿ ಪ್ರೊಪಗೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಈ ಜನರಲೈಸ್ಡ್ ಫಾರ್ಮ್ ಏನಿದೆ AI BI ಇದೆ, ಅದನ್ನು ನಾನೇನಂತ ತಗೊತೀನಿ, GI ಅಂದರೆ ಜನ್ರೇಟರ್, ಕ್ಯಾರಿ ಜನ್ರೇಟರ್. ನೆಕ್ಸ್ಟ್ ಇದು AI XOR BI ಅನ್ನು ತಗೊತಾ ಹೋದ್ವಿ. ನೆಕ್ಸ್ಟ್ ಕ್ಯಾರಿ ಪ್ರೊಪಗೇಟರ್ PI ಅಂದರೆ AI XOR BI ಅನ್ನು ತಗೊತಾ ಹೋದ್ವಿ. ಸೊ ಇವಾಗ ಜನರಲ್ ಫಾರ್ಮ್ನ ಹೇಗೆ ಬರಿಬೋದು, ಸೊ ಜನರಲ್ ಫಾರ್ಮ್ನ ಹೇಗೆ ಬರಿತೀನಿ, CI ಇಸ್ ಈಕ್ವಲ್ ಟು GI ಪ್ಲಸ್ PI ಇಂಟು CI-1 ಹಾಗೆ ಹೊಡೆದಿತ್ತು. ಸೊ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ, ಈ ಏನಿದೆ ಇದು ಔಟ್ಪುಟ್ ಕ್ಯಾರಿ ಅಂತ, ಔಟ್ಪುಟ್ ಕ್ಯಾರಿ. ಸೊ ಇವಾಗ ನಾನು ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ I ಈಸ್ ಈಕ್ವಲ್ ಟು 1. ಸೊ I ಈಸ್ ಈಕ್ವಲ್ ಟು 0. ಯಾಕಂತಂದರೆ ನಾನು ಇಲ್ಲಿ ಮಾಡಿರೋಂಥದ್ದನ್ನ ನೋಡ್ತಾ ಹೋದಾಗ, ಸೊ I 0 ಅಂತ ಅಂದರೆ ಇಲ್ಲಿ CN ಏನಿದೆ, ನಾವಿನ್ನು ಸ್ಟಾರ್ಟಿಂಗ್ S0 ಅನ್ನು ಕಂಡುಹಿಡಿತಾ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಯಾವುದೇ ಇಲ್ಲ, ಅಂದರೆ CI-1 ಮಾಡೋದಕ್ಕೆ ನಮಗೆ ಮೊದಲನೇದೇ ಇಲ್ಲ. ಸೊ ನಾನೇನು ಮಾಡ್ತೀನಿ, CIN ಅನ್ನೇ ನಾನು ಇನ್ಪುಟ್ ಆಗಿ ತಗೊತಾ ಹೋಗ್ತೀನಿ. ಸೊ ಇವಾಗ ಏನಾಗುತ್ತೆ, I ವ್ಯಾಲ್ಯೂ 0 ಕೊಟ್ಟಾಗ, I ವ್ಯಾಲ್ಯೂನ ನಾನು 0 ಕೊಟ್ಟಾಗ ಏನಾಗುತ್ತೆ, CI ಅಂದರೆ 0 ಈಸ್ ಈಕ್ವಲ್ ಟು G0 ಪ್ಲಸ್ P0. ಸೊ ನನಗೆ 0 ಕೊಡೋಕ್ಕಾಗಲ್ಲ, ಯಾಕಂತಂದರೆ ನಾನು CIN ಅನ್ನು ತಗೊತಾ ಹೋಗ್ತಾ ಇದ್ದೀನಿ. ಸೊ CIN. ನೆಕ್ಸ್ಟ್ ಲೆಟ್ I ಈಸ್ ಈಕ್ವಲ್ ಟು 1 ಕೊಟ್ಟಾಗ ಏನಾಗುತ್ತೆ, C1 ಈಸ್ ಈಕ್ವಲ್ ಟು G1 ಪ್ಲಸ್ P1 ಇಂಟು CI-1 ಅಂದರೆ 1 ಮೈನಸ್ 1 ಏನಾಗುತ್ತೆ, 0. ಸೊ 1 ಮೈನಸ್ 1 0. ಸೊ ಇವಾಗ ನೋಡ್ತಾ ಹೋದಾಗ ನನಗೆ ಆಲ್ರೆಡಿ C0ನ ವ್ಯಾಲ್ಯೂ ನನಗೆ ಗೊತ್ತಿದೆ, ಅಂದರೆ C0ನ ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಏನು ಮಾಡ್ತೀನಿ, C0 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ G1 ಪ್ಲಸ್ P1. ಸೊ C0ನ ವ್ಯಾಲ್ಯೂ ಏನಿದೆ, G0 ಪ್ಲಸ್ P0 CIN. ಸೊ ಇದನ್ನು ಮುಂದೆ ಮಾಡ್ತಾ ಹೋದಾಗ G1 P1 G0 ಪ್ಲಸ್ P0 P1 P0 CIN. ಸೊ ನನಗೆ C1ನ ವ್ಯಾಲ್ಯೂ ಏನು ಬಂತು, ಇಷ್ಟು ಬಂತು. ಸೊ ನೆಕ್ಸ್ಟ್ ಲೆಟ್ I ಈಸ್ ಈಕ್ವಲ್ ಟು 2. I ವ್ಯಾಲ್ಯೂನ ನಾವೇನಾದರೂ 2 ಅಂತ ಕೊಟ್ಟಾಗ, ಸೊ ನೆಕ್ಸ್ಟ್ ಏನಾಗುತ್ತೆ, C2 ಈಸ್ ಈಕ್ವಲ್ ಟು G2 ಪ್ಲಸ್ P2 ಇಂಟು CI-1 ಅಂದರೆ 2 ಮೈನಸ್ 1 1 ಆಗುತ್ತೆ. ಸೊ ನನಗೆ C1ನ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ G2 ಪ್ಲಸ್ P2 G1 ಪ್ಲಸ್ P1 G0 ಪ್ಲಸ್ P1 P0 CIN. ಸೊ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ G2 ಪ್ಲಸ್ P2 ಇಂಟು, ಸೊ ಇಂಟು ಮಾಡ್ತೀನಿ. ಸೊ P2 G1 ಪ್ಲಸ್ P2 P1 G0 ಪ್ಲಸ್ P2 P1 P0 Cin, ಈ ಥರ ಬಂತು. ನೆಕ್ಸ್ಟ್ ಲೆಟ್ ಕೊನೆಯದು ಯಾವುದು, ಲೆಟ್ I ಈಸ್ ಈಕ್ವಲ್ ಟು 3. I ವ್ಯಾಲ್ಯೂ 3 ಕೊಡ್ತಾ ಇದ್ದೀನಿ. ಸೊ 0 ಇಂದ 3, ಸೊ 4 ಕೊಡ್ತಾ ಹೋಗ್ತೀನಿ. 4 ನಾನು ಯೂಸ್ ಮಾಡ್ತಾ ಇರೋದು ಫುಲ್ ಆ್ಯಡರ್. ಸೊ ಇವಾಗ ಏನು ಮಾಡ್ತೀನಿ, 3 ಕೊಟ್ಟಾಗ C3 ಈಸ್ ಈಕ್ವಲ್ ಟು G3 ಪ್ಲಸ್ P3 Ci-1 ಅಂತ ಅಂದರೆ 3 - 1 is 2. ಸೊ C2 ವ್ಯಾಲ್ಯೂ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೊನೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಇಷ್ಟನ್ನು ಮಾಡಿದ್ರೆ ನಮಗೆ ಏನಾಯಿತು, CLA ಅಂದರೆ ಕ್ಯಾರಿ ಲುಕ್ ಆ್ಯಡರ್ಸ್ ಬಗ್ಗೆ ಗೊತ್ತಾಯಿತು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.